ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ. ಈ ಒಂದು ಸುಂದರ ಸಮಾಜ ಓಂ ನಮೋ 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 ಕುಕ್ಕರೇಶ್ವರಿ. ಓಂ ನಮೋ 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 ಕುಕ್ಕರೇಶ್ವರಿ ಕುಕ್ಕರೇಶ್ವರಿ ಕುಕ್ಕರೇಶ್ವರಿ.
ಬಿಡುವುದಿಲ್ಲ ತಾಯಿ. ಈ ವಿಷಯ ನನ್ನ ಮಾವನಿಗೆ ತಿಳಿದಂತೆ ಕಾಪಾಡು ತಾಯಿ, ಕಾಪಾಡು. ಮುಗಿದೆಯ ತಾಯಿ ಪೂಜೆ. ಪ್ರಿಯ, ಸ್ವರ್ಗ ಲೋಕದ ಸುಂದರಿಯನ್ನು ಮೀರಿಸುವ ನಿನ್ನ ಸೌಂದರ್ಯಕ್ಕೆ ಸೋತು ಶರಣಾದ ಕಡೆ ಈ ನನ್ನ ಪ್ರೇಮಿಯ ಜೀವನ ಎನ್ನುವ ಪುಟದಲ್ಲಿ ಪ್ರೀತಿ ಎನ್ನುವ ಪುಟವಿಲ್ಲವಾದರೆ ಈ ಜೀವನವೇ ಇಲ್ಲ ಪ್ರಿಯ. ಪ್ರಿಯ, ನನ್ನ ಮಾತು ನಂಬು, ನೀನೇ ನನ್ನ ಪ್ರೀತಿಯ ಪ್ರೇಮ ದೇವತೆ. ಮೋಹನ್, ಈ ತಾಯಿಯ ಆಶೀರ್ವಾದ ಇರುವ ತನಕ ನಮಗೆ ಯಾವ ಭಯನೂ ಇಲ್ಲ. ಆದ್ರೆ ನಮ್ಮ ಪ್ರೀತಿಯ ವಿಷಯ ನಮ್ಮ ಮಾವನಿಗೆ ತಿಳಿದ್ರೆ ಅಷ್ಟೇ ಮೋಹನ್. ಪ್ರಿಯ, ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವ ಒಬ್ಬ ಕಡುಬಡವ. ಆದರೂ ಒಂದು ಮಾತು ಕೊಡಬಲ್ಲೆ, ಆ ಸೂರ್ಯ ಚಂದ್ರ ಇರುವ ತನಕ ನನ್ನ ನಿನ್ನ ಪ್ರೀತಿ ಬೇರೆ ಆಗದು ಪ್ರಿಯ. ಪ್ರಿಯ, ಹೂವಿಗೆ ಬಳ್ಳಿಯಲ್ಲಿ ಜೀವ, ಈ ಪ್ರೇಮಿಗೆ ನಿನ್ನ ಪ್ರೀತಿಯಲ್ಲೇ ಜೀವ. ಇದು ಮಾತ್ರ ಸತ್ಯ ಕಣೆ. ಒಂದು ವೇಳೆ ನಾವು ದೂರ ಆದ್ರೆ ನೀನೇನು ಮಾಡ್ಬೇಕು? ಸಾವೇ ಗ್ಯಾರಂಟಿ ಪ್ರಿಯ. ಆದರೂ ನಿನ್ನ ಬಾಯಲ್ಲಿದ್ದ ಮಾತೆಗೆ ಪ್ರಿಯ, ನೀನಲ್ಲಿ ನೀನು, ನಿನ್ನಲ್ಲಿ ನಾನು. ನೀನಿಲ್ಲದ ನೀನು ಜೀವಂತವಾಗಿರಲು ಸಾಧ್ಯವೇ? ನೀನಿಲ್ಲದ ನಾನು ಜೀವಂತವಾಗಿರಲು ಸಾಧ್ಯವೇ? ಈ ನನ್ನ ಉಸಿರುಳಿಯುವ ತನಕ ನಿನ್ನ ಪ್ರೀತಿಗಾಗಿಯೇ ಜೀವಿಸುವೆ, ನಿನ್ನ ಪ್ರೀತಿಗಾಗಿಯೇ ಸಾಯುವೆ. ಈ ನನ್ನ ದೇಹದ ರಕ್ತ ಕಣಕಣದಲ್ಲೂ ನಿನ್ನ ಪ್ರೀತಿಯನ್ನು ತುಂಬಿಕೊಂಡು ಜೀವಿಸುತ್ತಿರುವ ಪ್ರೇಮಿ ನಿನ್ನ ಮೋಹನ್ ಪ್ರಿಯ, ನಿನ್ನ ಮೋಹನ್. ಮೋಹನ್, ನಿನ್ನ ಮನಸ್ಸಿಗೆ ನೋವು ಮಾಡಲಿಕ್ಕೆ ನನ್ನನ್ನು ದಯವಿಟ್ಟು ಕ್ಷಮಿಸಿರಿ. ಮೋಹನ್, ಐ ಆಮ್ ವೆರಿ ವೆರಿ ಸಾರಿ ಕಣೋ. ಪ್ರಿಯ, ಸಪ್ತ ಸಾಗರ ರಾಜ್ಯ ನೀ ಕುಳಿತರು ಪ್ರಿಯ ಎನ್ನುವ ಪದ ಬಿಟ್ಟರೆ ಬೇರೇನು ಕೇಳುವುದಿಲ್ಲ ಪ್ರಿಯ. ಪ್ರಿಯ, ಬಡತನದಲ್ಲಿ ನೊಂದು ಬೆದ್ದು ಬಂದಿರುವ ಬಡವ ನಾನು. ಕಲ್ಲನ್ನು ಕತ್ತಿ ಶಿಲೆಯಾಗಿ ಮಾಡಿದ ಶಿಲ್ಪಿ ನೀನು. ಈ ನನ್ನ ಜೀವನದ ದಾರಿಯಲ್ಲಿ ಮೋಡ ಕವಿದು ಕತ್ತಲಾಗುತ್ತಿದೆ. ಈ ನನ್ನ ಜೀವನಕ್ಕೆ ಮಂಜಿನ ರೂಪದಲ್ಲಿ ನೀ ಬಂದು ಪ್ರೀತಿಯ
ಅಮೃತವನ್ನು ಉಣಿಸಿದ ಪ್ರೀತಿ ದೇವತೆ ನೀನೇ ನನ್ನ ಜೀವನಕ್ಕೆ ಸ್ಫೂರ್ತಿ ಪ್ರಿಯ. ಮೋಹನ್, ಮನುಷ್ಯರು ಬಾಲ್ಯವನ್ನು ಬಿಡುತ್ತಾರೆ, ಆದ್ರೆ ಮದುವೆ ಆದ್ರೆ ತಂದೆ ತಾಯಿಯನ್ನು ಮರೆತಾರೆ. ಆದರೆ ಅದೇ ರೀತಿ ಮಕ್ಕಳಾದರೆ ಹೊರ ಹುಟ್ಟಿದವರನ್ನು ಮರೆತಾರೆ, ಶ್ರೀಮಂತರಾದರೆ ಬಡತನವನ್ನು ಮರೆತಾರೆ. ಆದ್ರೆ ಕಾಲ ತಕ್ಕಂತೆ ಎಲ್ಲ ನಡೆದು ಹೋಗುತ್ತದೆ. ಪ್ರಿಯ, ನಿನ್ನ ಮಾತು ಸರಿಯಾಗಿದೆ. ಹೋಗಿ ಪೈಜಿ ಕೊಡುವುದಕ್ಕೆ ಬಹಳ ಕಂಪನಿಗಳಿವೆ, ಆದರೆ ಹೊಟ್ಟೆಗೆ ಅನ್ನ ಕೊಡುವುದು ಒಬ್ಬ ರೈತನಿಂದ ಮಾತ್ರ ಸಾಧ್ಯ. ಪ್ರಿಯ, ಸುಳ್ಳಿಗೆ ಸಾವಿರಾರು ಮಿತ್ರರು, ಸತ್ಯಕ್ಕೆ ಎಲ್ಲರೂ ಶತ್ರುಗಳೇ. ಜನರು ಸುಳ್ಳನ್ನು ಪ್ರೀತಿಸುವಷ್ಟು ಸತ್ಯವನ್ನು ಪ್ರೀತಿಸಲಾರರು ಪ್ರಿಯ. ಇದೇ ಈ ಕುಲದ ಕಾಲಧರ್ಮ. ಸರಿ ಮೋಹನ್, ನಿನಗೂ ಸಮಯವಾಯಿತು. ನನ್ನ ಮಾತು ಬಂದ್ರೆ ಅಷ್ಟೇ. ನಿನಗೂ ಸಮಯವಾಗಿದೆ, ನೀನು ಹೋಗಿ ಬಾ, ನಾನು ಹೋಗ್ತೀನಿ. ನಿಲ್ಲು ಪ್ರಿಯ, ನಿಲ್ಲು. ಹೇಗೆ ಅವಸರ ಪಡುತ್ತೀಯ? ನೀ ಹೋಗಕ್ಕಿಂತ ಮುಂಚೆ ಒಂದು ಬಾರದೆ ನನ್ನ ಪ್ರಿಯ.
ಈ ನನ್ನ ಹೃದಯದ ಬಳಿಕ ಪ್ರಿಯ ಪ್ರಿಯ ಎಂದು ಆಹ್ವಾನಿಸುತ್ತದೆ. ಈ ನನ್ನ ಹೃದಯಕ್ಕೆ ಏನೆಂದು ಉತ್ತರಿಸಲಿ ಪ್ರಿಯ? ಪ್ರಿಯ, ಈ ನನ್ನ ಜೀವನದ ಪಯಣದಲ್ಲಿ ನೀನು ಜೊತೆಯಾಗಿರುವ ಪ್ರಿಯ, ಹೇಳು ಪ್ರಿಯ, ಹೇಳು. ಮೋಹನ್, ಉಸಿರು ಇರುವ ತನಕ ನಮಗೆ ಯಾವತ್ತೂ ಇಲ್ಲ. ಹೇಗೆಂದ್ರೆ ಆದ್ರೆ ನಮ್ಮ ಮಾವನಿಗೆ ನಮ್ಮ ಪ್ರೀತಿಯ ವಿಷಯ ಗೊತ್ತಾದ್ರೆ ಕಷ್ಟ ಅಷ್ಟೇ. ಪ್ರಿಯ, ಆಕಾಶ ಈ ಭೂಮಿಗೆ ಕಾಣುವ ರೀತಿನೇ ಬೇರೆ, ಅವುಗಳ ವಾಸ್ತವನೇ ಬೇರೆ. ಎಂದಾದರೂ ಒಂದು ದಿನ ನನ್ನ ಪರಿಸ್ಥಿತಿ ಅದೇ ತಾನೆ. ನಿನ್ನ ಪ್ರೀತಿ ವಿಷಯ ನಿನ್ನ ಮಾವನಿಗೆ ತಿಳಿದರೆ ಏನು ಗತಿಯಾಗಬಹುದೆಂದು ಭಯವಾಗುತ್ತಿದೆ ಪ್ರಿಯ. ಈ ನನ್ನ ಉಸಿರು ಇರುವ ತನಕ ನಮ್ಮ ಪ್ರೀತಿಗೆ ಯಾವುದೂ ಇಲ್ಲ. ಆ ಸಮಯ ಬಂದಾಗ ಆ ಕಾಲನೇ ತಾನಾಗಿ ಸರಿ ಹೋಗುತ್ತದೆ ಅಷ್ಟೇ. ಅಲ್ಲಿ ತನಕ ಕಾಯಿ. ಪ್ರಿಯ, ನಾನು ಬಡವ, ನೀನು ಶ್ರೀಮಂತ ಬಡತನದ ಹೆಣ್ಣು. ಈ ಬಡವನ ಕೋಪ ತಡೆಯುವುದೇ ಬಗ್ಗೆ ಶ್ರೀಮಂತನ ಪದ ಮುಂದೆ ಈ ಬಡವನ ಕೋಪ ಯಾವ ಲೆಕ್ಕ ಪ್ರಿಯ? ಹಣದ ರಾಶಿಯ ಮೇಲೆ ನಡೆಯುವ ಗಿರಿಕನ್ಯೆ ನೀನು. ಕಲ್ಲುಗುಳ್ಳು ಹಾದಿಯಲ್ಲಿ ನಡೆಯುವ ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿ ನಾನು ಪ್ರಿಯ. ಮೋಹನ್, ಬಡವರು ಬಡವರಾಗಿಯೇ ಇರುವುದಿಲ್ಲ, ಶ್ರೀಮಂತರು ಶ್ರೀಮಂತರಾಗಿಯೇ ಇರುವುದಿಲ್ಲ. ಅದೇ ರೀತಿ ಕಾಲ ತನ್ನಾಗಿ ಬದಲಾಗುತ್ತದೆ ಮೋಹನ್. ಪ್ರಿಯ, ಈ ನಿನ್ನ ನುಡಿ ಮುತ್ತು ನಿಂತ ನುಡಿ. ಪ್ರಿಯ, ಅಲ್ಲಿ ನೋಡು, ಅಕ್ಕಿ ತನ್ನ ಗೂಡನ್ನು ಹುಡುಕಿಕೊಂಡು ಹೇಗೆ ಹೋಗುತ್ತಿದೆ. ಆದರೆ ನನ್ನ ಗೂಡು ನಿನ್ನ ಹೃದಯದ ಗೂಡಿನಲ್ಲಿದೆ ಪ್ರಿಯ. ಪ್ರಿಯ, ಕಣ್ಣಲ್ಲಿ ಕೋಪವಿದ್ದರೆ ಮನಸ್ಸಿನಲ್ಲಿ ಪ್ರೀತಿ ಇರುತ್ತದೆ, ಮುಖದಲ್ಲಿ ಮೌನವಿದ್ದರೆ ಹೃದಯದಲ್ಲಿ ಆಸೆ ಇರುತ್ತದೆ, ಮಾತಲ್ಲಿ ಬೇಸರ ಇದ್ದರೆ ಉಸಿರಿನಲ್ಲಿ ಪ್ರೀತಿಸುವ ಹೆಸರೇ ಇರುತ್ತದೆ. ಆ ಹೆಸರೇ ಪ್ರಿಯ. ಪ್ರಿಯ ಪ್ರಿಯ, ಇದೇ ಸಂತೋಷಕ್ಕೆ ಹಾಡುವ ಒಂದು ಪ್ರೇಮ ಗೀತೆ.
మందారగిరిగోరల్లా కనిపిస్తాడు వాటి పుట్టించిన వాడు ఇలా
ಮೇಲೆ ಗಂಡು ಹೆಣ್ಣು ಎಂದೆರಡನ್ನು ಸೃಷ್ಟಿಸಿಬಿಟ್ಟೆ. ಆದರೆ ಹೆಣ್ಣಿನಲ್ಲಿ ಸೌಂದರ್ಯವನ್ನಿಟ್ಟೆ, ಗಂಡಿನಲ್ಲಿ ಅವಳ ಅಂಗಸುಖ ಅನುಭವಿಸುವ ಆಸೆ ಕೊಟ್ಟೆ. ಆದರೆ ಮನೆ ಬರಹವನ್ಯಾಗಿ ಹೀಗೆ ಬರೆದು ಬಿಟ್ಟೆ ಶಿವ. ಪ್ರೀತಿ ಪ್ರೇಮ ಎಂದು ಮೋಸ ಹೋಗುವ ಹುಡುಗಿಯರಿಗೆ ಈ ನಾಟಕದ ಸೂತ್ರಧಾರನಾಗಬೇಕು. ಅನ್ಯಾಯ ಅಧರ್ಮಗಳನ್ನು ಒಟ್ಟುಗೂಡಿಸಿಕೊಂಡು ಈಗ ಪುರುಷ ಶ್ರೀಮಂತಿಗೆ ದತ್ತದಿಂದ ಬೆಳೆಯುವ ಅಮ್ಮೀರ ಈಗ ಪುರುಷ. ಈ ನನ್ನ ಭಕ್ತ ಕೋಟೆಯನ್ನು ಕಟ್ಟಿರುವುದು ಯಾರಿಗಾಗಿ ಗೊತ್ತೇ? ಹಾಡನ್ನ ಕಡೆಯೇರಿ ಗರುಡನ ಸೊಸೆ ಪ್ರಿಯಾಳಿಗಾಗಿ. ಪ್ರಿಯ, ಏನೇ ನಿನ್ನ ಸೌಂದರ್ಯ, ಊರಿನ ಶಿಲಾ ಬಾಲಕಿ ಕಣೆ. ಪ್ರಿಯ, ಈ ನಿನ್ನ ಸೌಂದರ್ಯವನ್ನು ಕಂಡು ನನ್ನ ಮನಸ್ಸು ಚಂಚಲವಾಗುತ್ತಿದೆ. ಆ ಬ್ರಹ್ಮದೇವ ಯಾವ ಸಮಯದಲ್ಲಿ ನಿಮಗೆ ಪ್ರಾಣದಾನ ಮಾಡಿದನೋ, ಬ್ರಹ್ಮದೇವ ನಾನು ಚತುರ್ದಶಮಾನದ ಭಯಂಕರನಾದ ವೈದ್ಯೇಶ್ವರ. ಎಲ್ಲ ಬ್ರಹ್ಮಾಂಡದ ಲೋಕದಂಡಗಳನ್ನು ಚಂಡಾಡಬಲ್ಲ ನಾಡಿಗಳ ಗಂಡನ ನಾಯಕನಾದ ಗಂಡಗಳ ಗಂಡನ ಗಂಡನಾದ ಭಾರತ ಮಾತೆಗೆ ನನ್ನ ವಂದನೆಗಳು. ನಾನು ಸಿಬಿಐ ಪದವಿ ಪಡೆದು 6 ತಿಂಗಳಾಯಿತು. ನನ್ನ ಜೊತೆಯಲ್ಲಿ ಸಿಬಿಐ ಪದವಿ ಪಡೆದ ರಾಧ ಇದೇ ಊರು. ನಾನು ಹೇಗಾದರೂ ಮಾಡಿ ಆ ರಾಧಳ ಸಹಾಯದಿಂದ ಈ ಊರಿನ ಆಗರ್ಭ ಶ್ರೀಮಂತ ಕನ್ನಡ ಮತ್ತು ಯುಗ ಪುರುಷನ ವಿಚಾರವನ್ನು ವಿಚಾರಿಸಿ ನಂತರ ಅವರಿಗೆ ತಕ್ಕ ಪಾಠ ಕಲಿಸಬೇಕು. ಬಡದರ ರಕ್ತವನ್ನು ಹೀಗೆ ನೀರಾಗಿ ಎನಿಸುತ್ತಿರುವ ಅವರನ್ನು, ಅವರ ವಿಷಯವನ್ನು ಸರ್ಕಾರಕ್ಕೆ ತಿಳಿಸಿ ಅವರನ್ನು ಸೆರೆಮನೆಗೆ ಕಳಿಸಬೇಕು. ನೀವೇನಿದೆ? ಏನ್ ಸಮಾಚಾರ? ರಾಧಾ, ಸರ್ಕಾರವು ನನಗೆ ಒಂದು ಮುಖ್ಯವಾದ ಕಾರ್ಯವನ್ನು ಒಪ್ಪಿಸಿದೆ. ಅದಕ್ಕಾಗಿ ನಿನ್ನ ಸಹಾಯಕ್ಕಾಗಿ ನಿನ್ನ ಬಳಿ ಬಂದಿರುವೆ ರಾಧಾ. ಬೇಗ, ನೀವು ನನ್ನ ಪ್ರಾಣ. ಸಿಬಿಐ ಅಧಿಕಾರಿಗಳಾದ ನಾವು ನಿನ್ನ ಮೇಲೆ ಸಹಾಯವನ್ನು ಕಳಿಸುತ್ತಾನೆ. ಅದ್ಯಾವ ಸಹಾಯ ಮಾಡಬೇಕು ಹೇಳಿ. ರಾಧಾ, ಈ ಊರಿನ ಬಡಜನರು ಶ್ರೀಮಂತರನ್ನು ನಂಬಿ ಅವರ ಜೀವನವನ್ನೇ ನಾಶ ಮಾಡಿಕೊಳ್ಳುತ್ತಿದ್ದಾರೆ. ನೀವು ಹೇಗಾದರೂ ಮಾಡಿ ಕಿರಣ್ ಎನ್ನುವ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಸಹಾಯದಿಂದ ಆ ಯುಗ ಪುರುಷನ ವಿಷಯ ಮತ್ತು ಆ ಗಂಡನ ವಿಷಯವನ್ನು ನನಗೆ ತಿಳಿಸಬೇಕು. ಆದರೆ ಒಂದು ವಿಷಯ ರಾಧಾ, ನೀನು ಸಿಬಿ ಎಂದು ಅವರಿಗೆ ತಿಳಿಯಬಾರದು. ಬೇಗ, ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಅವರ ಹತ್ತಿರ ನಟನೆ ಮಾಡಿ ಅವರನ್ನು ಸೆರೆಹಿಡಿಯಬೇಕು. ಹಾಗೆಯೇ ಬಡಜನರಿಗೆ ಮುಕ್ತಿ ಸಿಗುತ್ತೆ ರಾಧಾ. ಬೇಗ, ಗರುಡ ಮತ್ತು ಯುಗ ಪುರುಷರ ಬಗ್ಗೆ ತಿಳಿದುಕೊಳ್ಳಲು ಕಿರಣ್ಯ ಜೀವನ ಯಾಕೆ ಬಲಿ ಕೊಡ್ಬೇಕು? ರಾಧಾ, ರಾಧಾ, ಅವರಿಗೆ ನೀನು ಕಿರಣ್ ಪ್ರೀತಿಯ ದೇವತೆ ಎಂದು ಅವರಿಗೆ ತಿಳಿಸಬೇಕು. ಆಗ ನಿನ್ನ ಮೇಲೆ ಗಮನ ಬಿಟ್ಟು ನಿನ್ನ ಎದುರಿಗೆ ಬಿಸಿನೆಸ್ ಮಾಡುತ್ತಾರೆ. ಆಗ ಗಾಣಕ್ಕೆ ಸಿಕ್ಕ ಮೀನಿನಂತೆ ವಿಲ ವಿಲ ಒದ್ದಾಡಿ ಸಾಯುವಂತೆ ಮಾಡಬೇಕು ರಾಧಾ. ನನ್ನ ನಿನ್ನ ಭೇಟಿ ಯಾವಾಗ? ಆ ವಿಷಯ ಗೊತ್ತಾದ ಕ್ಷಣವೇ ಒಂದು ಫೋನ್ ಕಾಲ್ ಮಾಡು. ನಾನೇ ನಿನ್ನ ಹತ್ತಿರ ಬರುತ್ತೇನೆ ರಾಧಾ. ಬೇಗ, ಶ್ರೀಮಂತರ ಮುಷ್ಟಿಯಲ್ಲಿರುವ ಬಡವರನ್ನು ಅವರ ಕೈಯಿಂದ
ಕಳಿಸಿ ಅವರ ಪಾಲಿಗೆ ನಾವು ದಾರಿದೀಪ ಆಗ್ಬೇಕು. ರಾಧಾ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹುಟ್ಟಿದ್ದು ಬಡ ಕುಟುಂಬದಲ್ಲೇ ತಾನೆ. ಹಾಗಾಗಿ ನಮ್ಮ ದೇಶಕ್ಕಾಗಿ, ಈ ದೇಶದ ಪ್ರಜೆಗಳಿಗಾಗಿ ಸಂವಿಧಾನವನ್ನು ತಂದುಕೊಟ್ಟ ಮಹಾತ್ಮರಾಗುಳಿದಿದ್ದಾರೆ. ರಾಧಾ, ಅವರು ದಲಿತರ ನಾಯಕರೆಂದು ಪ್ರಸಿದ್ಧರಾಗಿ ಜಾತಿ ತಾರತಮ್ಯ ವಿರುದ್ಧ ಹೋರಾಡಿ ವಿದೇಶದಲ್ಲಿ 10 ಜನರ ಡಾಕ್ಟರೇಟ್ ಪಡೆದು ನಮ್ಮ ಭಾರತ ದೇಶಕ್ಕೆ ಕೀರ್ತಿ ತಂದ ಮೊದಲ ಭಾರತೀಯರಾದ. ಅಂತ ಮಹತ್ವರು ಮಾಡಿರುವ ಕೆಲಸದ ಮುಂದೆ ನಾವು ಯಾವ ಲೆಕ್ಕ ಬಿಡಿ. ಆದಷ್ಟು ಬೇಗ ಫೈಲ್ ರೆಡಿ ಮಾಡಿ ನಿಮ್ಮಲ್ಲಿ ಕೊಟ್ಟು ಕಳಿಸ್ತೀನಿ. ರಾಧಾ, ಅವರನ್ನು ಕಿರಣ ಸಹಾಯದಿಂದ ಮಾತ್ರ ಮಾಡಲು ಸಾಧ್ಯ. ಕಿರಣ್ ತುಂಬಾ ಒಳ್ಳೆ ವ್ಯಕ್ತಿ. ಸಮಯ ಬಂದಾಗ ಅವನಿಗೆ ಎಲ್ಲ ವಿಷಯವನ್ನು ನಾನೇ ತಿಳಿಸುತ್ತೇನೆ. ಅಲ್ಲಿಯ ತನಕ ನೀನು ಯಾರೆಂದು ಕಿರಣಿಗೆ ತಿಳಿಯಬಾರದು. ತಿಳಿಯುತ್ತೇ ರಾಧಾ? ಖಂಡಿತವಾಗಿಯೂ ಜಯವಾಗೇ ಆಗುತ್ತೆ. ನೋಡಿ, ಅದೆಂಥ ಕಷ್ಟ ಬಂದ್ರು ಸಹ, ನನ್ನ ಪ್ರಾಣ ಹೋದ್ರು ಸಹ ನಾನು ಆ ಕೆಲಸ ಮಾಡೇ ಮಾಡಿಸ್ತೇನೆ. ಅಲ್ಲಿವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ರಾಧಾ, ಸಾವು ಇವತ್ತಲ್ಲ ನಾಳೆ ಯಾರಿಗೂ ತಪ್ಪಿದ್ದಲ್ಲ. ಇದರಲ್ಲಿ ನಾವು ಸೋಲ್ತೀವೋ ಗೆಲ್ತೀವೋ ಗೊತ್ತಿಲ್ಲ. ಆದರೆ ಜೀವ ಇರುವ ತನಕ ಹೋರಾಡೋಣ. ಕೆಟ್ಟ ಇತಿಹಾಸ ಸೋದರ ಜೀವನಕ್ಕೆ ನಮ್ಮ ಪ್ರಯತ್ನ ನಾವು ಮಾಡೋಣ. ನೋಡಿ, ಸಂತೋಷದಲ್ಲಿದ್ದಾಗ ಎಲ್ಲರೂ ಬರ್ತಾರೆ, ಆದ್ರೆ ಕಷ್ಟದಲ್ಲಿ ಯಾರು ಬರೋದಿಲ್ಲ. ನೋಡಿ, ನಿಮ್ಮ ಕಷ್ಟ ಸುಖಗಳಲ್ಲಿ ನಾನು ಯಾವತ್ತಿದ್ರೂ ಜೊತೆಯಾಗಿರ್ತೀನಿ. ರಾಧಾ, ಒಂದು ವಿಷಯ, ನಮ್ಮಿಬ್ಬರ ಪ್ರೀತಿಯ ವಿಚಾರ ಆ ಕಿರಣಿಗೆ ತಿಳಿಯಬಾರದು. ಆ ಯುವ ಪುರುಷನ ಬಗ್ಗೆ ನೀ ನೋಡಿಕೊ. ಆ ಕನ್ನಡ ವಿಷಯವನ್ನು ನಾನು ನೋಡಿಕೊಳ್ಳುತ್ತೇನೆ. ಸರಿ. ರಾಧಾ, ಪ್ರೀತಿಸುವ ನಿನ್ನನ್ನು ಅತಿಯಾಗಿ, ಅಪ್ಪಿಕೊಳ್ಳುವ ಆಸೆ ನಿನ್ನನ್ನು ಬಿಗಿಯಾಗಿ, ನೋಡಿಕೊಳ್ಳುವ ನಾನಿನ್ನ ನನ್ನ ಹೃದಯದ ಗೂಡಲ್ಲಿ ಭದ್ರವಾಗಿ, ನಿನ್ನ ಪ್ರೀತಿಯ ಗುಂಗಿನಲ್ಲಿ ಕುಳಿತಿರುವೆ ನಾನಿನ್ನ ಪ್ರೇಮಿಯಾಗಿ. ಈ ಹೃದಯ ಮಿಡಿಯುತ್ತಿದೆ ನಿನಗಾಗಿ. ಈ ಪೆಟ್ಟು ಆಲಿಸು ಈ ಪ್ರೇಮಿಯನ್ನು ಸರಿಯಾಗಿ. ಆಡುವ ಪ್ರಿಯೆ, ಈ ಪ್ರೇಮಿಗಾಗಿ ಒಂದು
ಈ ಸೂರ್ಯ ಬಿಟ್ಟ ಹಾಗೆ ಅನಾಥೆ ಎಂಬ ಮರೆಯಲ್ಲಿ ನಾನು ಅವರ ಪ್ರೀತಿಗೆ ಯುಗ ಪುರುಷನ ಬಗ್ಗೆ ಎಲ್ಲ ವಿಷಯ ತಿಳಿದು ನಿಮ್ಮನ್ನು ತಿಳಿಸಬೇಕು. ಹಲೋ ಮಿಸ್ ತಾವ್ಯಾರು ಒಬ್ಬಟ್ಟಿಯಾಗಿ ನಿಂತು ದುಃಖ ಪಡುತ್ತಿದ್ದೀರಾ? ಎಲ್ಲಿಂದ ಬಂದಿದ್ದೀರಿ ಹೇಳಿ ಮಿಸ್. ನಾನು ಇದೇ ಊರಿನ ವಿವಾಹ ಕಿರಣ್ ಎಂದು ನಿಮ್ಮ ಹೆಸರನ್ನೆಂದು ತಿಳಿಸಿದ್ದೀರಾ? ಏನೆಂದು ಹೇಳಲಿ, ನನ್ನ ಹೆಸರು ರಾಧಾ ಅಂತ. ನಾನೊಬ್ಳು ಅನಾಥೆ. ನನ್ನ ಮುಂದಿನ ಜೀವನದ ಬಗ್ಗೆ ನನಗೊಂಚೂರು ಅರ್ಥನೇ ಆಗ್ತಾ ಇಲ್ಲ. ರಾಧಾ, ಜೀವನ ಎನ್ನುವ ಜೀವನ ಚಕ್ರದಲ್ಲಿ ಎಲ್ಲರ ಅನಾಥರೇ. ಈ ಅನಾಥ ಎನ್ನುವ ಪದದಿಂದ ಜೀವನವನ್ನು ಹುಡುಕಿಕೊಂಡು ಜೀವನವನ್ನು ಸಾಗಿಸಬೇಕು. ಅದು ಈ ಜೀವನಕ್ಕೆ ಒಂದು ಅರ್ಥ ಸಿಗುವುದು ರಾಧಾ. ಜೀವನ ಯಾರಿಂದ ಬರಬೇಕು, ಎಲ್ಲಿಂದ ಬರಬೇಕು? ಈ ಅನಾಥೆಯನ್ನು ಯಾರು ತಾನೇ ಕೈ ಹಿಡಿತಾರೆ ಹೇಳಿ? ರಾಧಾ, ಪದೇ ಪದೇ ಹುಚ್ಚಿ ಅಂತ ಮಾತನಾಡಬೇಡ. ನೀನು ಒಪ್ಪುವುದಾದರೆ ಕತ್ತಲೆ ಜೀವನದಲ್ಲಿ ಸೂರ್ಯ ಚಂದ್ರನಲ್ಲಿ ಬೆಳಕನ್ನು ಸಿದ್ಧನಾಗಿರುವೆ ರಾಧಾ. ಕಿರಣ್, ನಿನ್ನ ಬದುಕಲ್ಲಿ ನಾನು ಮೋಡದ ಮರೆಯಲ್ಲಿರುವ ಮಂಜಿನ ಚೆಲ್ಲಾಟ ಆಗ್ತದೆ. ನನ್ನ ಜೀವನದ ಮೊದಲ ತಪ್ಪು ಇದು. ಯಾಕಂತ ಗೊತ್ತೇ? ಬಡವರನ್ನು ಶ್ರೀಮಂತರಿಂದ ಕಾಪಾಡೋದಕ್ಕೆ. ಈಗ ರಾಧಾ, ಏಕೆ ಬಾಳವಾದೆ? ಈ ನಿನ್ನ ಹೃದಯದಲ್ಲಿ ಬೇರೆ ಯಾರಿಗಾದ್ರೂ ಜಾಗ ಕೊಟ್ಟಿದ್ದೀರಲ್ಲ, ಮಾತನಾಡ ರಾಧಾ. ಆ ರೀತಿ ಏನೂ ಇಲ್ಲ ಕಿರಣ್. ಆದ್ರೆ ನಾನೊಬ್ಬ ಅನಾಥೆ ಅಲ್ವಾ, ಅದಕ್ಕೆ ನಮಗೂ ಸ್ವಲ್ಪ ಟೈಮ್ ಬೇಕು. ರಾಧಾ, ನಿನ್ನ ಯೋಚನೆ ಸರಿಯಿದೆ. ಈ ಸಮಾಜದಲ್ಲಿ ಹೆಣ್ಣಿಗೆ ಪ್ರೀತಿ ಮಾಡುತ್ತೇನೆಂದು ನಂಬಿಸಿ ಅವಳನ್ನು ನಡಿ ಬೀದಿಯಲ್ಲಿ ಕೈಬಿಟ್ಟು ಮತ್ತೊಂದು ಹೆಣ್ಣಿನ ಜೊತೆ ಚೆಲ್ಲಾಟವಾಡುವ ರಾಕ್ಷಸರು ಬಂದು ದೊರಕುತ್ತಿದ್ದಾರೆ ಈ ನಮ್ಮ ಸಮಾಜದಲ್ಲಿ. ರಾಧಾ, ಈ ವಿಚಾರದಲ್ಲಿ ಬಲವಂತವೇನೂ ಇಲ್ಲ. ನೀನಾಗಿ ನೀನು ಒಪ್ಪುವುದಾದರೆ, ಯಾಕೆಂದರೆ ಇದು ನಿನ್ನ ಜೀವನದ ಪ್ರಶ್ನೆ. ನಿರ್ಧಾರ ನಿನ್ನ ಕೈಯಲ್ಲಿದೆ ರಾಧಾ. ಕಿರಣ್, ನಿಮ್ಮಂತ ಪ್ರಿಯಕರ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯವೇ ಇರಬೇಕು. ನೋಡಿ, ನಿಮ್ಮ ಇಷ್ಟದಂತೆ ಆಗಲಿ. ರಾಧಾ, ಬೀಸುವ ತಂಗಾಳಿ ಬಯಸುವುದು ಅತ್ಯಾಸರಾದ ಕಾರಣವನ್ನ. ಪ್ರೀತಿಸುವ ಪ್ರೇಮಿ ಬಯಸುವುದು ಪ್ರೇಯಸಿಯ ಸಿದ್ಧಾರವನ್ನ. ನಾನು ಬಯಸುವುದು ನನ್ನ ಪ್ರೇಯಸಿಯ ಹೃದಯ ಊರುಗಳಿಗೆ ದೊಡ್ಡ ಜಾಗವನ್ನು ಕೊಡುವೆ ರಾಧಾ. ಅದರಲ್ಲಿ ಅನುಮಾನವೇ ಬೇಡ. ನಾನು ಯಾವತ್ತಿದ್ರೂ ನಿಮ್ಮ ಒಳಗೆ. ನನ್ನ ಪ್ರಾಣಕ್ಕೆ ಪ್ರಾಣ ಕೊಡುವ ಜೊತೆಗಾಗಿ ಸಿಕ್ಕಿರೋದು ನನ್ನ ಪುಣ್ಯ. ಒಂದೊಂದು ನುಡಿಯಲ್ಲೂ ಈ ಅನಾಥನ ಜೀವನ ಅಡಗಿದ್ರೆ ನಿನ್ನ ಹೃದಯದಲ್ಲಿ ಬಿಸಿರಾಗಿದ್ದರೆ ಅಷ್ಟೇ ಸಾಕು ರಾಧಾ. ನಿಮ್ಮ ನಂಬಿಕೆಗೆ ನಾನು ಎಂದಿಗೂ ಮೋಸ ಮಾಡಲ್ಲ. ನೋಡಿ, ನಿಮಗೆ ಮಾತು ಕೊಡ್ತಾ ಇದ್ದೀನಿ. ನೀವು ಸಹ ನನಗೆ ಯಾವತ್ತೂ ದೂರ ಬರಬಾರದು, ಆಯ್ತಾ? ರಾಧಾ, ಆ ಭೂಮಿಗೆ ಆ ಸೂರ್ಯ ಚಂದ್ರರು ಬೆಳಕು ಕೊಡುತ್ತಾ ಕಾವಲುಗಾರನಾಗಿರುತ್ತಾನೆ. ಅದೇ ರೀತಿ ನಾನು ನಿನಗೆ ಕಾವಲುಗಾರನಾಗಿರುತ್ತೇನೆ. ನನ್ನನ್ನು ನಂಬು ರಾಧಾ, ನಂಬು. ನೋಡಿ, ನಿಮ್ಮ ಪ್ರೀತಿಗೆ ನಾನು ಯಾವತ್ತಿದ್ರೂ ಚಿರಋಣಿಯಾಗಿರ್ತೀನಿ. ಈ ಪ್ರೀತಿಯ ಪಯಣದಲ್ಲಿ ಅಥವಾ ಜೀವನದ ಪಯಣದಲ್ಲಿ ಬರುವ ಕಷ್ಟ ಸುಖಗಳಲ್ಲಿ ಸಮಭಾಗಿಯಾಗಿರಬೇಕು. ಇಬ್ಬರು ಸಮನಾಗಿ ಜೀವನ ನಡೆಸಬೇಕು ರಾಧಾ. ಅಲ್ಲಿ ನೋಡು, ಜುಳುಜುಳನ್ನು ಅರಿಯುವ ಈ ಜಲಪಾತವನ್ನು ನಾವು ಪ್ರೇಮಿಗಳ ಕೈ ಬೀಸಿ ಕರೆಯುತ್ತಿದ್ದೇವೆ. ಜಲಪಾತ ವಾತಾವರಣದಲ್ಲಿ ಪ್ರೇಮಿಗಳ ಮನಸ್ಸು ಬಿಚ್ಚಿ ಮಾತನಾಡಲು ಮಾತನ್ನು ಕೈ ಬೀಸಿ ಕರೆಯುತ್ತಿದೆ ರಾಧಾ. ಇದೇ ಸಂದೇಶದಲ್ಲಿ ಹಾಡುವ ಅವರ ಪ್ರಿಯದ ಗೀತೆ. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗು ತನಕ ಜೊತೆ ಇರುವೆ. ಈ ಲೋಕ ಮರೆಯದ ನೆನೆಯುವ ಹೊಸ ಇತಿಹಾಸವ ನಲ್ವೆನ ಮರೆಯುವೆ.
ಮಾಡಿದ್ದು ನಿನಗೆ ಏಕೆ ರಾಧ? ಅವನ ಹತ್ರ ನಿನಗೇನು ಕೆಲಸ? ಏನಿಲ್ಲ ಕಿರಣ್, ಎಷ್ಟೇ ಆಗಿದ್ರು ಅವ್ರು ಶ್ರೀಮಂತರಲ್ವಾ, ನನ್ಗೆ ಯಾವ್ದಾದ್ರು ಒಂದು ಕೆಲಸ ಕೊಡ್ತಾರೆ ಅಂತ ಕೇಳಿದೆ. ರಾಧಾ, ಅವನ ಹೆಸರಿಗಷ್ಟೇ ಶ್ರೀಮಂತ. ಸಾವಿರಾರು ಬಡಜನರ ರಕ್ತ ನೀಡುವ ರಾಕ್ಷಸ ಅವನು. ಬಡಜನರ ಮುಸುಳು ಅವನನ್ನು ಸುಮ್ಮನೆ ಬಿಡುವುದಿಲ್ಲ ರಾಧಾ. ನಿನ್ನನ್ನು ಮಾತ್ರ ಅವನ ಕೆಲಸಕ್ಕೆ ಕಳಿಸಲಾರೆ. ಸರಿ ಬಿಡಿ, ನಿಮ್ಮ ಮಾತಿನಂತೆ ನಾನು ಅಲ್ಲಿಗೆ ಹೋಗೋದಿಲ್ಲ. ಅವರ ಮನೆ ಹತ್ರ ತೋರಿಸಿ. ರಾಧಾ, ಅಲ್ಲಿ ನೋಡು, ದೊಡ್ಡ ಮನೆ ಕಾಣಿಸ್ತಿದೆಯಲ್ಲ, ಅದೇ ಅವನ. ಕಿರಣ್ಗೆ ಗೋವರ್ಧನ ದಾರಿಗೆ ಬಂದಾಯ್ತು. ಇನ್ನೇನಿದ್ರು ಆ ಯುವ ಪುರುಷನ ಮನೆಗೆ ಹೋಗಿ ಅವನ ವಿಷಯಗಳೆಲ್ಲ ತಿಳಿದುಕೊಂಡು ನನ್ನ ವಿಚಾರ ತಿಳಿಸ್ತೇನೆ. ಇದೇ ನನ್ನ ಗುರಿ. ರಾಧಾ, ಇದೇ ಸಂತೋಷದಲ್ಲಿ ಹಾಡುವ ಗೀತೆ. Thank you.
ಮಾವ, ಗರುಡ, ಏನೋ ಯೋಚನೆಯಲ್ಲಿ ಇರುವಂತೆ ಕಾಣಿಸ್ತಿದೆಯಲ್ಲ, ಅದು ಏನೆಂದು ನನ್ನ ಬಳಿ ಹೇಳಬಾರ್ದಾ? ಪ್ರಿಯ, ಅಲ್ಲಿ ನೋಡುವ ನಕ್ಷತ್ರಗಳನ್ನು, ಅವುಗಳನ್ನು ನೋಡಿದರೆ ಅವು ನಮ್ಮನ್ನೇ ನೋಡುತ್ತವೆ ಎಂಬ ಭಾವ ಇರುತ್ತದೆ. ಆ ಹೊಳಪು, ಆ ನಕ್ಷತ್ರವು, ಅವು ಯಾವ ರೀತಿ ಹೊಳೆಯುತ್ತಿದೆಯೋ ಅದೇ ರೀತಿ ಈ ನಿನ್ನ ಸೌಂದರ್ಯ ನನ್ನ ಕಣ್ಣು ಕೂತಿದೆ. ಈ ನಿನ್ನ ಸೌಂದರ್ಯ ನನಗೆ ಮಾತ್ರ ಮೀಸಲಾಗಿರಬೇಕು, ತಿಳಿಯುತ್ತೆ? ಇಲ್ಲ ಅಂದ್ರೆ ಈ ರಾಜರಾಜೇಂದ್ರ ಕರ್ಣನ ಬಗ್ಗೆ ನಿನಗೆ ಗೊತ್ತು ತಾನೆ? ನಾನು ಮೋಹನನ್ನು ಪ್ರೀತಿಸುತ್ತಿರುವ ವಿಷಯ ಈಗ ನಿಮಗೆ ತಿಳಿದ್ರೆ ನನ್ನ ಕಥೆ ಅಷ್ಟೇ. ಇವನ ಹೇಳಿದಾಗೆ ಕೇಳಿ ಪಾರಾಗಬೇಕು. ಮೌನವಾಗಿ ಈ ಮೌನಕ್ಕೆ ಕಾರಣವೇನು? ನೀನು ಯಾರನ್ನಾದರೂ ಪ್ರೀತಿ ಮಾಡುತ್ತಿದೆಯಾ? ನೋಡು ಪ್ರಿಯ, ಹಾರುವ ಹಕ್ಕಿಗೆ ರೆಕ್ಕೆ ಮುಖ್ಯ. ಏನಾದರೂ ದಾರಿ ತಪ್ಪಿದರೆ ಹಾರಾಡುವ ನಿನ್ನ ರೆಕ್ಕೆಯನ್ನು ಕತ್ತರಿಸುವುದಿಲ್ಲ. ಜೊತೆಯಲ್ಲಿ ಹಾರಾಡಿದ ಅವನ ರುಂಡವನ್ನೇ ಕತ್ತರಿಸುವೆ. ಎಚ್ಚರಿಕೆ, ನಾನು ಯಾರು? ಸುತ್ತ ತಳ್ಳಿಗೆ ಒಡೆಯ. ಗೌರವಕ್ಕೆ ಧಕ್ಕೆ ಬಂದರೆ ನಿನ್ನ ಜೀವಂತ ಸಮಾಧಿ ಖಚಿತ. ನೋಡು ಪ್ರಿಯ, ಇದು ನೆನಪಿಲ್ಲದೆ ಗರುಡ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ. ನನ್ನ ಒಡೆಯ ಧೀರನಿಗೆ ಧೀರ, ಶೂರನಿಗೆ ಶೂರ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಬೇಸರವಾಯ್ತೆ ಪ್ರಿಯ, ಏನು ಮಾಡೋದು? ಈ ನನ್ನ ಹೃದಯಕ್ಕೆ ನೀನು ದೇವತೆಯಾಗಿರಬೇಕೆನ್ನುವುದೇ ನನ್ನ ಆಸೆ ಕಣೆ. ನಿನ್ನ ಹೃದಯದಲ್ಲಿ ಬೇರೆಯವರಿಗೆ ಜಾಗ ಇರಬಾರದು. ಒಂದು ವೇಳೆ ಇದ್ದರೆ ಅದು ಅಲ್ಲೇ ಜೀವಂತ ಸಮಾಧಿ ಮಾಡುವೆ. ನುಡಿದಂತೆ ನಡೆಯುವ ಸಮರ್ಥ ಕಡೆ ಈ ರಾಜೇಂದ್ರ ಗರುಡ. ಗರುಡ, ಒಂದು ವೇಳೆ ನಾನು ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ ನೀವು ಏನ್ ಮಾಡ್ತೀರಾ? ಪ್ರೀತಿ ಮಾಡಿದ್ದಾರೆ ನಾನು ನಿನ್ನನ್ನು ಏನು ಮಾಡುವುದಿಲ್ಲ. ಯಾಕೆ ಗೊತ್ತಾ? ಈ ನನ್ನ ಹೃದಯದಲ್ಲಿ ನಿನಗಾಗಿ ದೇವ ಮಂದಿರವನ್ನೇ ಕಟ್ಟಿದ್ದೇನೆ. ನಿನ್ನ ಪ್ರೀತಿ ಮಾಡಿದ ರುಂಡವನ್ನು ಕತ್ತರಿಸಿ ಈ ನನ್ನ ದೇವ ಮಂದಿರದ ಬಾಗಿಲಿಗೆ ತೋರಣವಾಗಿ ಕಟ್ಟುತ್ತೇನೆ. ಯಾಕೆ ಗೊತ್ತಾ? ನಿನ್ನ ಬಾಯಲ್ಲಿ ಪ್ರೀತಿ ಪ್ರೇಮ ಬರುವುದಕ್ಕಿಂತ ಮುಂಚೆ ಆ ತೋರಣ ಕಟ್ಟಿದ ರುಂಡ ನಿನಗೆ ನೆನಪಿಗೆ ಬರಬೇಕು, ಬರಲೇಬೇಕು. ಲೇ ಗರುಡ, ಆಸ್ತಿ ಅಂತಸ್ತು ಇದೆಲ್ಲ ನನ್ನ ತಂದೆ ತಾಯಿಗೆ ಸೇರಿದೆ. ಅವರನ್ನು ನಿನ್ನ ದುರಾಸೆಯಿಂದ ಕೊಂದು ಈಗ ಚಂದ್ರನಂತೆ ಮಾತನಾಡುತ್ತಿದ್ದೇನೆ. ನೋಡು, ಈ ಆಸ್ತಿ ಅಂತಸ್ತು ಎಂದಿದ್ರು ನನ್ನ ತಂದೆ ತಾಯಿಗೆ ಮಾತ್ರ ಮೀಸಲು. ನನ್ನ ಹೃದಯದಲ್ಲಿ ನನ್ನ ಮೋಹನಿಗೆ ಇಷ್ಟಿಷ್ಟು ಜಾಗ, ಬೇರೆ ಯಾರಿಗೂ ಜಾಗವಿಲ್ಲ ಎನ್ನುವುದು ಮಾತ್ರ ನೆನಪಲ್ಲಿ ಇಟ್ಕೋ. ಪ್ರಿಯ, ಪ್ರತಿಕ್ಷಣ ಪ್ರತಿದಿನ ನಾನು ನಿನ್ನ ಗಮನಿಸುತ್ತಿರುವೆ. ನಿನ್ನ ಮೌನಕ್ಕೆ ಕಾರಣವೇ ಅರ್ಥವಾಗುತ್ತಿಲ್ಲ. ನಾನು ಏನು ಕಡಿಮೆ ಮಾಡಿದ್ದೇನೆ ಹೇಳು? ಈ ಭೂಮಂಡಲದಲ್ಲಿ ಪ್ರಿಯ ಎನ್ನುವ ಹೆಸರು ಕೇಳಿದರೆ ಸಾಕು, ಇವಳು ಆ ಗರುಡನ ಅರಮನೆಯ ದೇವತೆ ಎಂದು ಎಲ್ಲರೂ ಹೇಳುತ್ತಾರೆ. ಹೇಳು, ನಿನಗೇನು ಬೇಕು? ಆ ಕ್ಷಣದಲ್ಲಿ ತಂದು ಕೊಡುತ್ತೇನೆ. ಗರುಡ, ನನಗೇನು ಬೇಡ. ನನ್ನ ತಂದೆ ತಾಯಿಯ ವಾತ್ಸಲ್ಯ, ಪ್ರೀತಿ, ಕೊಡುಗೆಯ ಪ್ರಿಯ, ತಂದೆ ತಾಯಿ ನೆನಪಿಗೆ ಬಂದರೆ ಸಾರಿ ಕಣೆ. ಪ್ರಿಯ, ಈ ಕಾಲ ಎನ್ನುವ ಕಾಲಚಕ್ರದಲ್ಲಿ ಅವರು ನಮ್ಮಿಂದ ದೂರಾಗಿ 20 ವರ್ಷವಾಯ್ತು. ಅವರ ಚಿಂತೆಯಲ್ಲಿ ನೀನು ನಿನ್ನ ಗತಿ ಏನಾಗಬೇಕು ಪ್ರಿಯ? ಗರುಡ, ಹೇಗೆ ಸಂತೋಷವಾಗಿರಿ. ನೀವು ನೋಡಿದ್ರೆ ಬಿಸ್ನೆಸ್ ಅಂತ ವಿದೇಶಗಳಲ್ಲಿ ಹೋಗ್ತೀರಾ. ನಾನು ಹೇಗೆ ಮನೆಯಲ್ಲಿ ಒಬ್ಬಳಿಗೆ ಹೇಗೆ ಇರ್ಲಿ ನೀವು? ಏ ರುಚಿ, ನಮ್ಮ ಕಂಪನಿಯಲ್ಲಿ ಸಾವಿರಾರು ಜನರು ಕೆಲಸ ಮಾಡುತ್ತಿದ್ದಾರೆ. ಅವರಲ್ಲಿ ನಿನಗಾಗಿ ನಿನ್ನ ಗೆಳತಿಯರಲ್ಲ 10 ಜನರನ್ನು ಬಿಡುತ್ತೇನೆ. ಸರಿಯೇ? ಇಲ್ಲವೆಂದು ಹೀಗಿದ್ದರೆ ಹೇಗೆ ಪ್ರಿಯ? ನೋಡು ಪ್ರಿಯ, ತಂದೆ ತಾಯಿಯ ಆಸೆ ಬಿಟ್ಟು ಸಂತೋಷವಾಗಿರು ಅಷ್ಟೇ. ನಿನ್ನಿಷ್ಟವೇ ನನ್ನಿಷ್ಟ ಕೂಡ ನೀನು ಹೇಳಿದಂತೆ ಮಾಡಿ. ಪ್ರಿಯ, ಸೂರ್ಯನ ಕಾಂತಿಯಂತೆ ಈ ನಿನ್ನ ಕಾಂತಿಗೆ ಯಾವ ದೇವಲೋಕದ ಅಪ್ಸರೆಯರು ಕೂಡ ಸಾಟಿ ಇಲ್ಲ. ಆ ವಿಶ್ವಮಿತ್ರ ಮೇನಕೆಯ ಸೌಂದರ್ಯಕ್ಕೆ ಸೋತ, ಆ ಶ್ರೀಕೃಷ್ಣ ಪರಮಾತ್ಮ ರಾಧೆ ಸೌಂದರ್ಯಕ್ಕೆ ಸೋತ, ಈ ರಾಜರಾಜೇಂದ್ರ ಗರುಡ ಈ ನಿನ್ನ ಸೌಂದರ್ಯಕ್ಕೆ ಸೋತ. ಈ ಪದಗಳ ಸಾಲಿಗೆ ನೀನೇನೆಂದು ಉತ್ತರಿಸುವೆ? ಅವರು ದೇವರವರು. ಆ ದೇವರಂತೆ ನಾವು ಇರಲು ಸಾಧ್ಯವೇ? ಆ ದೇವರಂತೆ ಎಲ್ಲರೂ ಸಂತೋಷವಾಗಿರುತ್ತೇವೆ ಗರುಡ. ಪ್ರಿಯ, ನಿನ್ನ ಸಂತೋಷಕ್ಕೆ ನಾನೆಂದು ಅಡ್ಡಿಯಾಗಲಾರೆ. ಪ್ರಿಯ, ಈ ನಿನ್ನ ಸೌಂದರ್ಯದ ಸಿರಿಯನ್ನು ಈ ರಾಜೇಂದ್ರ ಗರುಡನಿಗೆ ಒಪ್ಪಿಸಿ ಸಂತೃಪ್ತಿಪಡಿಸುವೆಯಾ? ಬೀಸುವ ಗಾಳಿಯನ್ನು ನೋಡಿ ಮಾಮರದ
ಕದಲಿಕೆಯಲ್ಲಿ ಕಾಣಬೇಕು. ಚಲಿಸುವ ಮೋಡವನ್ನು ನೋಡಿ ಅದರ ದಿಕ್ಕು ತಿಳಿಯಬೇಕು. ಆದರೆ ನನ್ನ ಜಗನ ಮಾತ್ರ ನನ್ನ ಪ್ರೀತಿಯ ಪ್ರೇಯಸಿಯ ಪ್ರಿಯ ದಿಕ್ಕಿನ ಕಡೆ. ಇದೇ ಸಂತೋಷದಲ್ಲಿ ಹಾಡುವ ಯಾವ ಒಂದು ಪ್ರೇಮ ಗೀತೆ.
ನಮ್ ಕೊಪ್ಪಳಿಯ ಗುಣಬರ ಮಾಮ ನಮ್ ಸಿನಿಮಾ ಅಳಿಯ ಎಲೆಕ್ಷನ್ ನಿಂತ್ಕೊ ಅಳಿಯ ಎಲೆಕ್ಷನ್ ನಿಂತ್ಕೊ ಅಂತ ಹೇಳಿ ನಮ್ ದುಡ್ಡನ್ನೆಲ್ಲ ನುಣ್ಣು ಗೋಳಿಸಿದ್ರು ನೋಡಿ. ನಮ್ಮ ಅತ್ತೆರು ಸೊಸೆರು ನನಗೆ ಒತ್ತಿ 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 ಎಲೆಕ್ಷನ್ ಗೆಲ್ಸೇ ಬಿಟ್ರು ನೋಡ್ರಿ. ನಮ್ಮ ಇನದತ್ತೆ ನಮ್ಮ ಕಮಲತ್ತೆ ಪರಮೇಶಿ ನಮ್ಮ ಓಣೆಗೆ ನೀರೇ ಇಲ್ಲ, ಪರಮೇಶಿ ನಮ್ಮ ಓಣೆಗೆ ಲೈಟೇ ಇಲ್ಲ ಅಂತ ಸುಮ್ಮನೆ ಬಾಯಿ ಬಂದಾಗೆಲ್ಲ ಬೈತಾರಲ್ರಿ. ಈ ಪಂಚಾಯತಿ ಕೆಲಸ ನಿಜವಾಗ್ಲೂ ತರಲೆ ಕೆಲಸ. ನಾವು ದುಡ್ಡು ಕೊಟ್ಟು ಚೆಟ್ಟಿ ಪಿಚ್ಚಿ ಬೊಕ್ಕಂಗಾಗೆ ನೋಡ್ರಿ. ಈ ಪ್ರಪಂಚದಲ್ಲಿ ಕೆಟ್ಟ ಕೆಲಸ ಅಂದ್ರೆ ಅದು ಎಲೆಕ್ಷನ್ ನೋಡ್ರಿ. ಎಲ್ಲ ಮನೆಗೂ ಗಲಾಟಿ ನೋಡಿ ನೋಡಿ ನನಗಂತೂ ಸಾಕಾಗೋಗ್ಬಿಟ್ಟ ನೋಡ್ರಿ. ನಿಮ್ಮೆ ನಿನ್ನಂತ ಹುಡುಗಿ ಬಂತು ನೋಡು. ಈ ಏನೋ ಪರಮೇಶಿ, ನಮ್ಮ ಬೀದಿಯಾಗಿ ನೀರೇ ಬರಂಗಿಲ್ಲ. ಚುನಾವಣೆಯಲ್ಲಿ ಗೆದ್ದು ಬಹಳ ಮಿಂಚಕತ್ತೀರಲ್ಲ, ಏನ್ ಸಮಾಚಾರ ಅಂತೀನಿ. ಲೇ ಬಂಗಾರಿ, ಹೊಟ್ಟೆಯಾಗೆ ಉರಿಸ್ತೀರಿ. ನಾನೇ ನಿನ್ನ ಹೊಟ್ಟೆನ ಮುಂದಕ್ಕೆ ಬರಂಗ್ ಮಾಡೋಣ ಅಂತಿದ್ರೆ ನೀನ್ ನೋಡಿದ್ರೆ ಹೊಟ್ಟೆ ಉರ್ಸಕ್ ನಿಂತಿಲ್ಲ ಬಂಗಾರಿ. ಈ ಕೆಲಸ ಹತ್ರ ಮಾತಾಡಿ ಮಾತಾಡಿ ನನಗಂತೂ ಸಾಕಾಗೋಗ್ಬಿಟ್ಟು ನೋಡಿ. ಯಾಕೋ ಪರಮೇಶಿ, ಕತ್ತಿನ ತುಪ್ಪ ಚಿನ್ನ ಚೇನೆ ಹಾಕೊಂಡು ಸುತ್ತಾಕತ್ತೀಯ. ಲೇ ಬಂಗಾರಿ, ನಮ್ಮ ಅತ್ತಿರು ಸೋದರಿಗೆ ನಾನು ಲಕ್ಷ ಲಕ್ಷ ಖರ್ಚು ಮಾಡಿದ್ರೆ ಕಣಲಿ. ಏನ್ ಎಲೆಕ್ಷನ್ ಗೆದ್ದಾಗಲಸಿ ₹1 ಕಂಡಿಲ್ಲ ನೋಡು. ಬಂಗಾರಿ ಏನೋ ನನ್ನ ಮರ್ಯಾದೆ ಹೋಗುತ್ತಂತ ನಾನೇ 4 ಹೆಂಡತಿಪ್ಪಸ್ವಾಮಿ ಜಾತ್ರೆಗೆ ಹೋಗಿ 15 ಪಟ್ಟು ಗೋಲ್ಡ್ ಚೇನ್ ತಂದು ಮಾದೇವ್ ಬಿಡ್ದಾಗ ನಿಜವಾಗ್ಲೂ ಕ್ಲೀನ್ ಬೋರ್ಡ್ ಆಗಿದ್ದು ಕಣಲಿ. ಏನೋ ಸ್ವಲ್ಪ ಬಿಲ್ಡಪ್ ಹಾಕೊಂಡಿದ್ದು ನೋಡು. ಈ ವಿಷಯ ನನಗೆ ಗೊತ್ತಾಯ್ತು ಬಿಡರೆ. ಲೇ ಬಂಗಾರಿ, ಗೊತ್ತಿದ್ರು ಅದನ್ನೇ ಹೇಳಿ ಯಾಕೆ ನನ್ನ ಮನಸ್ಸಿಗೆ ನೋವು ಮಾಡ್ತೀಯಲೇ? ಅಲ್ಲದೆ ನೀನು ಈ ಸಂಪಾದನೆ ಮಾಡಿದಾಗ ಏನ್ ಮಾಡ್ತೀಯ ಅಂತೀನಿ. ಲೇ ಬಂಗಾರಿ, ಅದನ್ನ ಏನೇ ಕೇಳ್ತೀಯಲ್ಲಿ. 4 ಲೇಡಿಗೆ ಹೋಗಿ ದುಡ್ಡು ಬಿಡಿಸ್ಕೊಂಡು ಬರ್ಬೇಕಾದ್ರೆ ನಮ್ ಸೊಸೆಯರು ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ನನಗೆ ಲೈನ್ ಹೊಡೆದು ದುಡ್ಡನ್ನೆಲ್ಲ ಮನ್ನಾ ಮಾಡ್ಬಿಟ್ರು. ಅಕೌಂಟ್ ತಗೊಂಡೋಗಿ ಚೆಕ್ ಮಾಡಿದ್ರೆ ಜೀರೋ ಬಂತು. ಜೀರೋ ನೋಡಿ ಜೀವನನೇ ಬೇಸತ್ತು ಹೋಗ್ಬಿಟ್ಟು ತೊಡೆ ಬಂದ್ರೆ. ಆದ್ರೂ ನಿನ್ ಜೀವನ ಬಹಳ ಕಷ್ಟ ಇದೆ ಅಂತ. ಲೇ ಬಂಗಾರಿ, ನಿನಗಾದ್ರೂ ನನ್ನ ಮೇಲೆ ಕರುಣೆ ಬಂತಲ್ಲ, ಅಷ್ಟು ಸಾಕ್ ಬಿಡಲೆ. ನಿನ್ನ ನೋಡ್ತಾ 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 ಸರಿಯಾಗಿ ಮಾಡ್ತಾ ಮಾಡ್ತಾ ನೆಮ್ಮದಾಗಿದ್ದು ಬಿಟ್ಟು ನೋಡು. ಸರಿ, ನೀನು ಯಾಕೆ ಬೇಕು ಇಂತ ಕೆಲಸ ಅಂತೀನಿ. ಸುಮ್ಮನೆ ಈ ಮೆಂಬರ್ಶಿಪ್ ಬಿಟ್ಬಿಟ್ಟು ಆರಾಮಾಗಿ ಬುದ್ಧಿ 10 ಲಕ್ಷ ಬಡ್ಡಿ ಕೊಟ್ಬಿಟ್ಟಿದ್ರೆ ಒಳ್ಳೆ ದುಡ್ಡು ಬರ್ತಿತ್ತು. ರಾಜಕೀಯ ಮಾಡ್ಬೋದಿತ್ತಲ್ಲ ನೀನು. ಲೇ ಬಂಗಾರಿ, ನಿನ್ನ ಮಾತು ಕೇಳಿ ನಾನೇನಾದ್ರೂ ನಮ್ಮ ಊರಿನ ಜನಕ್ಕೆ ಬಡ್ಡಿ ಕೊಟ್ರೆ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಅಂತ ಚಟ್ಟಿ ಉದುರಿಸ್ಬಿಡ್ತಾರೆ ಕಣಲ್ಲಿ. ಆಗ ಪೂರ್ವಶ ಆಗಣದು ಗೊತ್ತಿಲ್ಲ, ಹಂಗ್ ಮಾಡ್ಬಿಡ್ತಾರೆ. ಬಂಗಾರಿ ಬಗ್ಗಿದ್ರೆ ಬಿಡ್ತಾರ, ಸರಿಯಾಗಿ ಹಾಕಿ ನುಣ್ಣು ಬೋಳಿಸ್ಬಿಡ್ತಾರೆ ಕಣಲ್ಲಿ. ಅದೇ ಪರಮೇಶಿ, ನನ್ಗೆ ಯಾಕೋ ಡೌಟ್ ಬರಕತ್ತೈತಲ್ಲ. ಲೇ ಬಂಗಾರಿ, ನಮ್ಮ ಪಂಚಾಯತಿ ರಾಜೇಶಿ ನಮ್ಮ ಹೋಬಳೇಶಿ ಅವ್ರ ಮಾತು ಕೇಳಿ ಆ ಎಲೆಕ್ಷನ್ ಈ ಎಲೆಕ್ಷನ್ ಆ ಪಾರ್ಟಿ ಈ ಪಾರ್ಟಿ ಅಂತೇಳಿ ನಾ ದುಡ್ಡನ್ನೆಲ್ಲ ಹಾಳು ಮಾಡ್ಬಿಟ್ರು. ಕೊನೆಗೆ ನನ್ನ ಮಕ್ಕಳು ನನ್ನ ಹತ್ರ ಬರ್ದಿದಂಗ ಆಗ್ಬಿಟ್ರು. ಬಂಗಾರಿ, ಮನೆನೇ ಖಾಲಿ ಮಾಡಿ ಖಾಲಿ ಪಲಾವು ಉದ್ರ ಕಬಾಬು ಮನೆನೇ ಕೇರ್ ಫುಟ್ಪಾತ್ ಮಾಡ್ಬಿಟ್ರು ಕಣಲೆ ಬಂಗಾರಿ. ಅಲ್ಲ ಕಣೋ, ಹೇಗಿದ್ರೆ ಹೆಂಗಾದೆ ಅಂತೀನಿ. ಈ ಕಲಿಯುಗದ ಹಂಗೆ ಕಣೋ, ಜನ ಮೇಲೆ ಹತ್ತಿಸ್ತಾರೆ, ನೀನ್ ಹತ್ತಕ್ಕೆ ಹೋಗ್ಬಾರ್ದು ಅಷ್ಟೇ. ಲೇ ಬಂಗಾರಿ, ಎಲೆಕ್ಷನ್ ಮುಂದ್ಗಡೆ ಹೇಗಿದ್ದು ಗೊತ್ತಾ? 10 ಬೆರಳಿಗೆ 10 ಉಂಗುರ, ಕತ್ತಲ್ಲಿ 3-4 ಚೈನು. ಸುಮ್ಮನೆ ಇದನ್ನೆಲ್ಲ ಹಾಕೊಂಡು ಬೋರ್ಡ್ಗಡೆ ಬರ್ತಾ ಇದ್ರೆ ನಮ್ಮ ಊರಾಗೆ ನಮ್ಮ ಅತ್ತೆರು ಸೊಸೆರು ನನಗೆ ಯಾರಪ್ಪ ಇವ್ರು ರಾಜ ಅಂತಿದ್ರಾಗ ರಾಜವಾಗಿ ನಿಜವಾಗ್ಲೂ ಕೊತ್ತಂಬರಿ ಬೀಜ ಆಗಿದ್ರಿ ಕಣಲ್ಲಿ ಬಂಗಾರಿ. ಬೋಳಿಸ್ಕೊಳಕ್ ₹1 ಇಲ್ಲ. ಅದಕ್ಕೆ ಕಣ ಪರಮೇಶಿ ಹೇಳಿದ್ರು, ಈ ಕಲಿಯುಗ ಹಿಂಗೆ ಅಂತ. ಲೇ ಬಂಗಾರಿ, ನನ್ನ ಲೆಕ್ಕದಾಗ 10 ಮನೆ ಬಂದವೆ. ಒಂದು ಮನೆಗೆ 20,000 ಅಂತ ಲೆಕ್ಕ ಹಾಕೊಂಡ್ರು 10 ಮನೆಗೆ ಎಷ್ಟಾಯ್ತು? 2 ಲಕ್ಷ ದುಡ್ಡಾಯ್ತು. ಬಂಗಾರಿ, ಅದ್ರಾಗ 1 ಲಕ್ಷ ತಗೊಂಡೋಗಿ ನೀನು ನಾನು ಗೋವಾ ಬೀಚ್ಗೆ ಹೋಗಿ ಕುಂಟ ಬಿಲ್ ಆಡೋಣ. ಇನ್ನ 1 ಲಕ್ಷ ತಗೊಂಡು ನಾನು ಯಾರು ನನ್ನ ಪವರ್ ಏನಂತ ಈ ಊರಿನ ಜನಕ್ಕೆ ತೋರಿಸ್ತೀನಿ ನೋಡು. ಪರಮೇಶಿ, ನಿನ್ ದುಡ್ಡು ಎಲ್ಲಿ ಹೋಗಲ್ಲ ಬಿಡು, ಸ್ವಲ್ಪ ತಾಳ್ಮೆಯಿಂದ ಇರು ಅಷ್ಟೇ. ಲೇ ಬಂಗಾರಿ, ಎಲ್ಲಿಗಂತ ತಾಳ್ಮೆ ಇರ್ಲಿ. ಆ ಕಡೆ ಹಾಕಿರೋ ದುಡ್ಡು ಬರಂಗಿಲ್ಲ, ಅದ್ಲಾಗ ನೀನು ಬರಂಗಿಲ್ಲ. ದುಡ್ಡು ಸಿಗಂಗಿಲ್ಲ, ನೀನು ಸಿಗಂಗಿಲ್ಲ. ಬೇಡಪ್ಪ ಈ ತಟ್ಟೆ ತಕರಾಳು. ಲೇ ಬಂಗಾರಿ, ಮನೆಗೆ ಸುಮ್ಮನೆ ಬಾಯಿ ಬಂದಂಗೆಲ್ಲ ಬಾಯ್ತಾರ ಕಣಲೆ ಬಂಗಾರಿ. ಏನನ್ನಾಗಿರ್ಲಿ, ಹೆಂಗಿದ್ರು ಎಲೆಕ್ಷನ್ ಗೆದ್ದು ಬಿಟ್ಟಿರಾ
ಬೇರೆ ಲವ್ ಮಾಡೋದ್ರಾಗೆ ಬಂದ್ಬಿಟ್ಟು ಒಂದಕ್ಕೆ ನಾನು ಲವ್ ಮಾಡಲ್ಲ, ಸುಡುಗಾಡ ಹಾಳಾಗೋಗ್ಲಿ, ನಾನು ಮುಂದಕ್ಕೆ ಮಾಡ್ತೀನಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ